ಹಲೋ, ನಮಸ್ತೆ ಎಲ್ಲರಿಗೂ. ನಮ್ಗೆ ಆಲ್ರೆಡಿ ಗೊತ್ತಿದೆ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ನಮ್ಮ ಹತ್ರ ಎರಡು ಟೈಪ್ ಇದೆ, ರೈಟ್? ಒನ್ ಈಸ್ ಬಿಲ್ಟ್ ಇನ್ ಡಾಟಾ ಸ್ಟ್ರಕ್ಚರ್ಸ್, ಅನದರ್ ಒನ್ ಈಸ್ ಯೂಸರ್ ಡಿಫೈನ್ಡ್ ಡಾಟಾ ಸ್ಟ್ರಕ್ಚರ್ಸ್. ಬಿಲ್ಟ್ ಇನ್ ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ನಾವು ಲಿಸ್ಟ್ ನೋಡಿದೀವಿ, ನಾವು ಟಪಲ್ ನೋಡಿದೀವಿ. ಈಗ ಕಲಿಯುವಂಥದ್ದು ಸೆಟ್. ಮತ್ತೆ ನಮ್ಮ ಹತ್ರ ಒಂದು ಡಿಕ್ಷನರಿ ಇದೆ. ಸೊ ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ಡಿಕ್ಷನರೀಸ್ನ ಓದ್ತೀವಿ. ಸೊ ಸೆಟ್ಸ್ ಅಂದ್ರೆ ಏನು? Sets is an unordered collection of unique elements enclosed within the curly braces. So curly braces ಅಲ್ಲಿ enclose ಆಗಿರುತ್ತೆ. It's an unique collection ಅಂದ್ರೆ ಲೈಕ್ ಡೂಪ್ಲಿಕೇಟ್ ಎಲಿಮೆಂಟ್ ಇರಲ್ಲ. ಓಕೆ, ಸೊ ಎಲ್ಲ ಯೂನಿಕ್ ಆಗಿ ಎಲಿಮೆಂಟ್ ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ. ಯಾವ ಫ್ಯಾಷನ್ ಅಲ್ಲಿ? ಆರ್ಡರ್ ಫ್ಯಾಷನ್ ಅಲ್ಲ, ಅನ್ಆರ್ಡರ್ಡ್ ಮ್ಯಾನರ್ ಅಲ್ಲಿ ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ. ಫೈನ್. ಸೊ ಒಂದು ಎಕ್ಸಾಂಪಲ್ ನೋಡ್ಬೋದು. ಸೊ ಎಸ್ ಇಸ್ ಈಕ್ವಲ್ ಟು 20 ಕರ್ಲಿ ಬ್ರೇಸಸ್ ಅಲ್ಲಿ ಸ್ಟೋರ್ ಆಗಿದೆ, ರೈಟ್? ಮಿಕ್ಸ್ಡ್ ಎಲಿಮೆಂಟ್ ಸ್ಟೋರ್ ಮಾಡ್ಬೋದು. ಇಲ್ಲಿ ಇಂಟಿಜರ್ ಸ್ಟೋರ್ ಮಾಡಿದ್ದಾರೆ, ಸ್ಟ್ರಿಂಗ್ ಸ್ಟೋರ್ ಮಾಡಿದ್ದಾರೆ, ಮತ್ತೆ ಫ್ಲೋಟಿಂಗ್ ಪಾಯಿಂಟ್ ಸ್ಟೋರ್ ಮಾಡಿದ್ದಾರೆ. ನೀವು ಆಲ್ಸೋ ಸೆಟ್ನ ಸ್ಟೋರ್ ಮಾಡ್ಬೋದು, ಓಕೆ, ಲಿಸ್ಟ್ನ ಸ್ಟೋರ್ ಮಾಡ್ಬೋದು, ಟಪಲ್ನ ಸ್ಟೋರ್ ಮಾಡ್ಬೋದು. ಯು ಕ್ಯಾನ್ ಸ್ಟೋರ್ ಮಲ್ಟಿಪಲ್ ಕೈಂಡ್ ಆಫ್ ಡಾಟಾ ಟೈಪ್ಸ್ ಇನ್ಸೈಡ್ ದಿ ಸೆಟ್. ಓಕೆ, ಫೈನ್. ಸೊ ನಾವು ಲೆಟ್ಸ್ ಸಿ ಹೌ ಟು ಇಂಪ್ಲಿಮೆಂಟ್ ಸೆಟ್ಸ್ ಇನ್ ಪೈಥಾನ್. ಫೈನ್, ನಾನು VS ಕೋಡ್ನ ಓಪನ್ ಮಾಡ್ಕೊತೀನಿ. ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಈ ಡೆಸ್ಕ್ಟಾಪ್ ಇಂದ ನಾನು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಕೋಡ್ ಸ್ಪೇಸ್ ಡಾಟ್ ಅಂತ ಹೇಳ್ಬಿಟ್ಟು ನಾನು VS ಕೋಡ್ ಓಪನ್ ಮಾಡ್ಕೊತೀನಿ. ಫೈನ್. ಒನ್ಸ್ VS ಕೋಡ್ ಓಪನ್ ಆಗಿದ್ರೆ ನಾನು ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಏನು ಹೆಸರು? 11_set ಅಂತ, set.py ಅಂತ. ಓಕೆ, ಸೊ 11_set.py ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ. ಫೈನ್. ಫಸ್ಟ್ ಥಿಂಗ್ ನೋಡೋಣ, ಸೆಟ್ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳಿ. ಅಸ್ಯೂಮ್ ಮಾಡ್ಕೊಳ್ಳಿ ಎಸ್ ಅನ್ನೋದು ಒಂದು ಸೆಟ್. ಓಕೆ, ಸೊ ಏನಾದರೂ ಹೆಸರು ಕೊಡ್ಬೋದು. ನಾನು ಆಕ್ಚುಲಿ my_set ಅಂತ ಕೊಡ್ತೀನಿ. ಓಕೆ, ಇನಿಷಿಯಲಿ. ಓಕೆ, ಎನ್ಕ್ಲೋಸ್ಡ್ ವಿತ್ ಇನ್ ದಿ ಕರ್ಲಿ ಬ್ರೇಸಸ್ ಅಂತ ಹೇಳಿದೆ. ನಾನು ಒಂದು ಇಂಟೀಜರ್ ಹಾಕ್ತೀನಿ, 1, 2, 3 ಅಂತ ಹೇಳಿ. ಓಕೆ, ಸೊ ದೀಸ್ ಆಲ್ ದ ಇಂಟೀಜರ್ ಎಲಿಮೆಂಟ್ ಎನ್ಕ್ಲೋಸ್ಡ್ ವಿತ್ ಇನ್ ದಿ ಕರ್ಲಿ ಬ್ರೇಸಸ್, ರೈಟ್? ಓಪನಿಂಗ್ ಕರ್ಲಿ ಬ್ರೇಸಸ್ ಮತ್ತೆ ಕ್ಲೋಸಿಂಗ್ ಕರ್ಲಿ ಬ್ರೇಸಸ್. ಫೈನ್. ಈಗ ಇದು ಟ್ರೈ ಟು ಪ್ರಿಂಟ್ ಮಾಡೋಣ. ಓಕೆ, my_set ಅಂತ ಹೇಳಿ. ಓಕೆ, ಸೊ ಯಾವ ಫೈಲು? ಪೈಥಾನ್. ನಾವು ಮಾಡ್ತಿರೋದು 11. ನಾನು ಟ್ಯಾಬ್ ಓದ್ತೀನಿ, ಆಟೋಮೆಟಿಕ್ ಆಗಿ ಫೈಲ್ ನೇಮ್ ಫಿಲ್ ಆಗುತ್ತೆ. ಎಂಟರ್ ಕೊಟ್ಟಿದ ತಕ್ಷಣನೇ ನಾವು ನೋಡ್ಬೋದು ಸೆಟ್ ಪ್ರಿಂಟ್ ಆಗ್ತದೆ. ಇಫ್ ಯು ವಾಂಟ್ ಟು ಚೆಕ್ ದ ಟೈಪ್, ಡೈರೆಕ್ಟ್ ಆಗಿ ನೀವು ಟೈಪು ಚೆಕ್ ಮಾಡ್ಬೋದು. ಪ್ರಿಂಟ್ ಟೈಪ್ ಮೈ ಸೆಟ್. ಈಗ ನಾನು ಮಾಡೋಣ ನೋಡಿ, ಇಲ್ಲಿ ಕಾಣಿಸ್ತಿರೋದು ಸೆಟ್ ಅಂತ. ಓಕೆ, ನೋಡೋಣ ಹೌ ಟು ಕ್ರಿಯೇಟ್ ಎಂಟಿ ಸೆಟ್. ಓಕೆ, ಎಂಟಿ ಸೆಟ್ ನೋಡಿ. ಎಂಟಿ ಸೆಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಅನ್ಕೊಳ್ಬೋದು, ಓಕೆ, ಸೊ ಈ ಥರ ಓಪನಿಂಗ್ ಕರ್ಲಿ ಬ್ರೇಸಸ್, ಕ್ಲೋಸಿಂಗ್ ಕರ್ಲಿ ಬ್ರೇಸಸ್, ಒಳಗೆ ಯಾವುದೇ ಎಲಿಮೆಂಟ್ ಹಾಕಬಾರ್ದು. ನೀವು ಅನ್ಕೊಂಡಿದ್ದೀರಾ ಇದು ಸೆಟ್ ಅಂತ ಹೇಳಿ. ಸಪೋಸ್ ನಾನು ಇಲ್ಲಿ ಬಂದ್ಬಿಟ್ಟು ಟೈಪ್ ಆಫ್ ಎಸ್ ಅಂತ ಕೊಟ್ಟಿದ್ರೆ ನೋಡೋಣ ಸೆಟ್ ಯಾವುದು ಅಂತ. ನೋಡಿ, ಅದು ಸೆಟ್ ಅಂತ ಪ್ರಿಂಟ್ ಮಾಡ್ತಾ ಇಲ್ಲ, ಅದು ಹೇಳ್ತಿದೆ ಡಿಕ್ಷನರಿ ಅಂತ ಹೇಳಿ. ಓಕೆ, ಸೊ ಮೋಸ್ಟ್ ಟೈಮ್ ನಿಮಗೆ MCQs ಅಲ್ಲಿ ಬರ್ಬೋದು. ಓಕೆ, ಸೊ ಇಫ್ ಯು ಆರ್ ಅಟೆಂಡಿಂಗ್ ಎನಿ ಕೈಂಡ್ ಆಫ್ ಸ್ಟಾರ್ಟಪ್ ಇಂಟರ್ವ್ಯೂಸ್ ಕೇಳೋದು ಚಾನ್ಸಸ್ ಇದೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ದಿ ಕರ್ಲಿ ಬ್ರೇಸಸ್. ನೋಡಿ, ಡಿಕ್ಷನರಿಗೂ ಕರ್ಲಿ ಬ್ರೇಸಸ್ ಇದೆ, ಬಟ್ ಅದು ಸ್ಟೋರ್ ಮಾಡ್ಕೊಂಡಿರೋದು ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ಸ್. ಓಕೆ, ಐಟಮ್ಸ್ ಮತ್ತು ಐಟಮ್ಸ್ ಅಥವಾ ಎಲಿಮೆಂಟ್ಸ್ ಆಗಿರಲಿ. ಓಕೆ, ಡಿಕ್ಷನರಿಯಲ್ಲಿ. ಬಟ್ ಸೆಟ್ಟಲ್ಲಿ ಕೀ ಆ್ಯಂಡ್ ವ್ಯಾಲ್ಯೂ ಪೇರ್ಸ್ ಇಲ್ಲ, ಡೈರೆಕ್ಟ್ ನಮ್ಮ ಹತ್ರ ಎಲಿಮೆಂಟ್ಸ್ ಇರುತ್ತೆ, ರೈಟ್? ಸೊ ಹೇಗೆ ಎಂಟಿ ಸೆಟ್ ಕ್ರಿಯೇಟ್ ಮಾಡಬೇಕೀಗ? ಇನ್ಸ್ಟೆಡ್ ಆಫ್ ರೈಟಿಂಗ್ ಕರ್ಲಿ ಬ್ರೇಸಸ್ ನೀವು ಬರೀ ಸೆಟ್ ಅಂತ ಕ್ರಿಯೇಟ್ ಮಾಡಿದರೆ ಈಗ ಎಂಟಿ ಸೆಟ್ ಕ್ರಿಯೇಟ್ ಆಗುತ್ತೆ. ನೋಡಿ, ನಾನು ರನ್ ಮಾಡ್ತೀನಿ. ಈಗ ನೋಡಿ, ಇದು ಏನು ಪ್ರಿಂಟ್ ಮಾಡ್ತಿದೆ? ಸೆಟ್ ಅಂತ ಪ್ರಿಂಟ್ ಮಾಡ್ತಿದೆ, ರೈಟ್? ಈಗ ಬರೀ ನಾನು ಎಸ್ನ ಪ್ರಿಂಟ್ ಮಾಡಿದೆ, ನನಗೆ ಎಂಟಿ ಸೆಟ್ ಸಿಗುತ್ತೆ. ನೋಡಿ, ಎಲಿಮೆಂಟ್ಸ್ ಇಲ್ಲ ಅದರಲ್ಲಿ. ನಾನು ರನ್ ಮಾಡಿದರೆ ನೋಡಿ, ಎಂಟಿ ಸೆಟ್ ಏನು ಇಲ್ಲ ಅದರಲ್ಲಿ. ಓಕೆ, ಸೊ ನಾವು ಲೆಟ್ಸ್ ಸಿ ಹೌ ಟು ರಿಮೂವ್ ದ ಡೂಪ್ಲಿಕೇಟ್ಸ್ ಅಂತ. ನಾನು ಹೇಳ್ತೀನಿ ರಿಮೂವ್ ಡೂಪ್ಲಿಕೇಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಲಿಸ್ಟ್ ಇದೆ ಅಂತ ಅನ್ಕೊಳ್ಳಿ. ಓಕೆ, 10, 10, 10, 20, 30, 20, 30, 10 ಅಂತ. ಓಕೆ, ಸೊ ನಿಮ್ಮ ಹತ್ರ ಡೂಪ್ಲಿಕೇಟ್ಸ್ ವ್ಯಾಲ್ಯೂ ಇದೆ, ರೈಟ್? 10 ಒಂದು 4 ಸತಿ ರಿಪೀಟ್ ಆಗಿದೆ, 20 2 ಸತಿ ರಿಪೀಟ್ ಆಗಿದೆ, 30 2 ಸತಿ ರಿಪೀಟ್ ಆಗಿದೆ. ಸೊ ಈಗ ನಾನು ಸೆಟ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಎಲ್ಲ ಡೂಪ್ಲಿಕೇಟ್ಸ್ ಏನೇನಿದೆ ಅದು ರಿಮೂವ್ ಮಾಡ್ಬೋದು. ನಮ್ಗೆ ಗೊತ್ತು ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್ ವಿಚ್ ಸ್ಟೋರ್ಸ್ ಇನ್ ಅನ್ ಅನ್ಆರ್ಡರ್ಡ್ ಫ್ಯಾಷನ್, ಆಲ್ಸೋ ವಿಚ್ ಎನ್ಕ್ಲೋಸ್ಡ್ ವಿತ್ ಇನ್ ದಿ ಕರ್ಲಿ ಬ್ರೇಸಸ್ ಅಂತೀವಿ. ಫೈನ್. ಸೊ ನಾನು ಏನು ಮಾಡ್ತೀನಿ, ನಾನು ಪ್ರಿಂಟ್ ಮಾಡುವಾಗ ಸೆಟ್ ಒಳಗೆ ಆ ಟೈಪ್ ಕ್ಯಾಸ್ಟ್ ಮಾಡಿಬಿಡ್ತೀನಿ. ಓಕೆ, ಟೈಪ್ ಕ್ಯಾಸ್ಟ್ ಮಾಡಿದರೆ ಈ ಏನು ಲಿಸ್ಟ್ ಇದೆ, ಈಗ ಸೆಟ್ಟಲ್ಲಿ ಟೈಪ್ ಕ್ಯಾಸ್ಟ್ ಆಗುವಾಗ ಸೆಟ್ಟಿನ ಒಂದು ರೂಲ್ ಇದೆ, ಅದು ರಿಡೆಂಡೆಂಟ್ ಎಲಿಮೆಂಟ್ ಅಂದರೆ ಡೂಪ್ಲಿಕೇಟ್ಸ್ ಎಲಿಮೆಂಟ್ನ ಹ್ಯಾಂಡಲ್ ಮಾಡ್ಕೊಂಡು ಬರೀ ಯೂನಿಕ್ ಎಲಿಮೆಂಟ್ಸ್ ಸೇವ್ ಮಾಡ್ಕೊಂಡಿರುತ್ತೆ. ಓಕೆ, ನಾನು ರನ್ ಮಾಡಿದರೆ ನೋಡಿ 10, 20, 30 ಯೂನಿಕ್ ಎಲಿಮೆಂಟ್ಸ್ ಪ್ರಿಂಟ್ ಆಗ್ತಿದೆ.
ನಾವು ಲೆಟ್ಸ್ ಸಿ ಮೆಂಬರ್ಶಿಪ್ ಇನ್ ದಿಸ್. ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ಒಂದು ಸೆಟ್ ಇದೆ 1, 2, 3, 4 ಫೈನ್. ಸೊ ನಾನೀಗ ಚೆಕ್ ಮಾಡಬೇಕು. ಓಕೆ, ಪ್ರಿಂಟ್ 2 ಇನ್ ಎಸ್, ಹೌದು ತಾನೆ, ವಿ ಹ್ಯಾವ್ ರೈಟ್, ನಮ್ಮ 2 ಎಲಿಮೆಂಟ್ ಏನಿದೆ ಸೊ ನಮ್ಮ ಸೆಟ್ಟಲ್ಲಿ ಇದೆ. ಸೊ ಅದಕ್ಕೋಸ್ಕರ ಏನು ಪ್ರಿಂಟ್ ಆಗುತ್ತೆ, ಟ್ರೂ ಅಂತ ಪ್ರಿಂಟ್ ಆಗ್ತಿದೆ ನೋಡಿ, 2 ಇನ್ ಸೆಟ್. ಓಕೆ, ಸಪೋಸ್ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಹೇಳ್ತೀನಿ 10 ನಾಟ್ ಇನ್ ಎಸ್ ಅಂತ ಮಾಡ್ತೀನಿ. ಓಕೆ, ನಾಟ್ ಇನ್ ಎಸ್ ಅಂತ ಮಾಡ್ತೀನಿ. ಲೆಟ್ಸ್ ಸಿ ನೋಡಿ, ಟ್ರೂ 10 ಇಲ್ಲ ನಮ್ಮ ಹತ್ರ ಎಸ್ ಅಲ್ಲಿ. ಸಪೋಸ್ ನಾನು ಹೇಳ್ತೀನಿ 3 ನಾಟ್ ಇನ್ ಸೆಟ್ ಅಂದ್ರೆ 3 ಇದೆ ಬಟ್ ನಾಟ್ ಇನ್ ಸೆಟ್ ಅಂತ ಕಳಿಸ್ತಿದೀವಿ ನಾವು, ಫಾಲ್ಸ್ ತಾನೆ, ಫಾಲ್ಸ್. ದಿಸ್ ಇಸ್ ಕಾಲ್ಡ್ ಆಸ್ ಮೆಂಬರ್ಶಿಪ್. ಈ ಮೆಂಬರ್ಶಿಪ್ ಅಲ್ಲಿ ನಮ್ಮ ಹತ್ರ ಇನ್ ಇದೆ, ನಾಟ್ ಇನ್ ಅಂತ ಇದೆ. ಓಕೆ, ಸೊ ಐ ಹೋಪ್ ನೀವು ಆಲ್ರೆಡಿ ನೋಡಿದ್ದೀರಾ ಲಿಸ್ಟ್ ಅಂಡ್ ಟಪಲ್ಸ್ ಅಲ್ಲಿ. ಓಕೆ, ನಾವು ಲೆಟ್ಸ್ ಲೂಪ್ ಅಂತ ಹೇಳಿ. ಓಕೆ, ಸೊ ಲೂಪಿಂಗ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಆಲ್ರೆಡಿ ಒಂದು ಸೆಟ್ ಇದೆ ಅಲ್ಲ, ಲೆಟ್ಸ್ ಟೇಕ್ ಸೇಮ್ ಸೆಟ್ ತಗೊಂತೀನಿ. ಓಕೆ, ಕಾಪಿ ಮಾಡ್ಕೊಂತೀನಿ. ಓಕೆ, ಸೇಮ್ ಸೆಟ್ ಕಾಪಿ ಮಾಡ್ಕೊಂತೀನಿ. ನಾನೇನು ಲೂಪ್ ಮಾಡಬೇಕು, ಯಾವ ಲೂಪು, ಫಾರ್ ಲೂಪ್. ಫಾರ್ ಎಲಿಮೆಂಟ್ ELE ಅಂತ ಹೇಳ್ತೀನಿ. ಎಲಿಮೆಂಟ್ ಇನ್ ಸೆಟ್ ಎಸ್ ಪ್ರಿಂಟ್ ELE ಅಂತ ಮಾಡೋಣ. ಓಕೆ, ELE ಎಲಿಮೆಂಟ್. ಓಕೆ, ಲೆಟ್ಸ್ ಟ್ರೈ ಟು ಪ್ರಿಂಟ್ ಆಲ್ ದ ಎಲಿಮೆಂಟ್ಸ್. 1, 2, 3, 4 ಅಂತ ಇದೆ ನೋಡಿ, 1, 2, 3, 4 ಅಂತ ನೀಟಾಗಿ ಪ್ರಿಂಟ್ ಆಗ್ತದೆ. ಈ ತರ ನೀವು ಲೂಪಿಂಗು ಹಾಕ್ಬಹುದು ಸೆಟ್ ಅಲ್ಲಿ. ಫೈನ್, ನಾವು ಲೆಟ್ಸ್ ಸಿ ಇನ್ಸರ್ಟಿಂಗ್ ಎ ನ್ಯೂ ಎಲಿಮೆಂಟ್ ಆರ್ ಆಡಿಂಗ್ ಎ ನ್ಯೂ ಎಲಿಮೆಂಟ್ಸ್ ಇನ್ಸೈಡ್ ಅ ಸೆಟ್. ಓಕೆ, ಇನ್ಸರ್ಟ್ ಅಥವಾ ನಾನು ಆಡ್ ಎಲಿಮೆಂಟ್ ಇನ್ ಸೆಟ್ ಅಂತ ಬರೀತೀನಿ. ಓಕೆ, ಹೇಗೆ ಸೆಟ್ ಅಲ್ಲಿ ಎಲಿಮೆಂಟ್ಸ್ ನ ಆಡ್ ಮಾಡ್ಬೋದು ಅಂತ. ಮೈ ಅಂಡರ್ಸ್ಕೋರ್ ಎಸ್ ಅಂದ್ರೆ ನಂದು ಸೆಟ್ ಅಂತ ಅನ್ಕೊಳ್ಳಿ. ಓಕೆ, ನಾನು ರ್ಯಾಂಡಮ್ ಆಗಿ ಎಂಟಿ ಸೆಟ್ ಕ್ರಿಯೇಟ್ ಮಾಡ್ತೀನಿ. ನಮ್ಗೆ ಆಲ್ರೆಡಿ ಗೊತ್ತು ಎಂಟಿ ಸೆಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಕರ್ಲಿ ಬ್ರೇಸಸ್ ಹಾಕ್ಬೇಡ್ದು, ಬರೀ ಸೆಟ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ನ ಕಾಲ್ ಮಾಡಬೇಕು. ನೀವು ಕರ್ಲಿ ಬ್ರೇಸಸ್ ಹಾಕಿದ್ರ ಅಂದ್ರೆ ಅದೇನ್ ತಿಳ್ಕೊಳತ್ತೆ, ಡಿಕ್ಷನರಿ ಅಂತ ತಿಳ್ಕೊಳತ್ತೆ. ಸೊ ಫೈನ್, ಐ ಹೋಪ್ ನಿಮ್ಗೆ ಗೊತ್ತಿದೆ ಅದು. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಮೈ ಎಸ್ ಅಂತ ಹೇಳ್ಬಿಟ್ಟು ಮೈ ಅಂಡರ್ಸ್ಕೋರ್ ಎಸ್ ಡಾಟ್ ಆಡ್ ಅಂತ ಹೇಳ್ಬಿಟ್ಟು, ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ನಾನು 100 ಆಡ್ ಮಾಡಬೇಕು. ಓಕೆ, 100 ಆಡ್ ಮಾಡಬೇಕು. ಲೆಟ್ಸ್ ಸಿ. ಓಕೆ, ಸೊ ಲೆಟ್ಸ್ ಟ್ರೈ ಟು ಪ್ರಿಂಟ್ ದಟ್ ಮೈ ಎಸ್. ಸೊ ಇಲ್ಲಿಗೆ ಹೋಗ್ಬಿಟ್ಟು ಮೈ ಅಂಡರ್ಸ್ಕೋರ್ ಎಸ್ ಅಂತ ಪ್ರಿಂಟ್ ಮಾಡ್ತೀನಿ. ಫೈನ್, ಇಲ್ಲಿ ಬಂದು ರನ್ ಮಾಡಿದ್ರೆ ನೋಡಿ 100 ಅಂತ ಆಡ್ ಆಗಿದೆ. ಸಿಮಿಲರ್ ವೇ ನಾನು 200 ಆಡ್ ಮಾಡಿ ನೋಡ್ತೀನಿ. ಓಕೆ, 200. ಇಫ್ ಐ ಟ್ರೈ ಟು ರನ್ ಇಟ್ ನೌ, ಲೆಟ್ಸ್ ಸಿ. ಓಕೆ, ನೋಡಿ 100 200 ಆಡ್ ಆಗಿದೆ ರೈಟ್. ಓಕೆ, ಸೊ ಇದು ಒಂದು ರೀತಿ ನೀವು ಸೆಟ್ನ ಆಡ್ ಮಾಡೋದು. ಇನ್ನೊಂದು ರೀತಿ ಇದೆ ಬೈ ಯೂಸಿಂಗ್ ಅಪ್ಡೇಟ್ ಅಂತ ಹೇಳ್ತೀವಿ. ಓಕೆ, ಅಪ್ಡೇಟ್ ಇಂದಾನು ನೀವು ಆಡ್ ಮಾಡ್ಬೋದು. ಅಪ್ಡೇಟ್ ಇಂದ ಫಾರ್ ಎಕ್ಸಾಂಪಲ್ ಈಗ ನೋಡಿ ಮೈ ಎಸ್ ಅಲ್ಲೇ ನಾನು ಏನು ಮಾಡ್ತೀನಿ, ಮೈ ಅಂಡರ್ಸ್ಕೋರ್ ಎಸ್ ಅಲ್ಲಿ UPDAT ಅಪ್ಡೇಟ್ ಅಂತ ಬರ್ದ್ಬಿಟ್ಟು ಸೊ ಅದ್ರ ಒಳಗೆ ಒಂದು ಲಿಸ್ಟ್ ಪಾಸ್ ಮಾಡ್ತೀನಿ. ಓಕೆ, 5, 6, 7 ಅಂತ ಹೇಳ್ಬಿಟ್ಟು. ಓಕೆ, ಸೊ ಮೈ ಎಸ್ ನ ಪ್ರಿಂಟ್ ಮಾಡ್ತಿದ್ದೀನಿ ಇಲ್ಲಿ. ಲೆಟ್ಸ್ ಸಿ, ಈ 200 100 ಅಂತ ಇದೆ, ಅದರಲ್ಲಿ 5, 6, 7 ಬಂದಿದೆಯಾ ಇಲ್ವಾ ಅಂತ ನಾನು ಈಗ ನೋಡಿ ನಾನು ರನ್ ಮಾಡಿದ್ರೆ 5, 6 ನೋಡಿ, ಇಲ್ಲಿ ಆರ್ಡರ್ ವೈಸ್ ಹೋಗ್ತಿದ್ಯಾ, ಆಡ್ ಆಗ್ತಿದ್ಯಾ, ಇಲ್ಲ, ರ್ಯಾಂಡಮ್ ಆಗಿ ಎಲ್ಲೆಲ್ಲೋ ಹೋಗಿ ಆಡ್ ಆಗ್ತಿದೆ. ಬಟ್ ಆಡ್ ಆಗ್ತಿದೆ ರ್ಯಾಂಡಮ್ ಆಗಿ ಮೆಮೊರಿ ಲೊಕೇಶನ್ ಆಡ್ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾವು ಏನಂತೀವಿ ಸೆಟ್ಟಿಗೆ, ಇಟ್ಸ್ ಆನ್ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್ ಅಂತೀವಿ. ಓಕೆ, ಅನ್ಆರ್ಡರ್ಡ್ ಆಗಿ ಹೋಗಿ ಸೇವ್ ಆಗುತ್ತೆ, ಅದು ಮೆಮೊರಿಯಲ್ಲಿ ಸೇವ್ ಆಗುತ್ತೆ. ಓಕೆ, ಓಕೆ, ಸೊ ನೆಕ್ಸ್ಟ್ ಫ್ರೋಸನ್ ಸೆಟ್ ಅಂದ್ರೆ ಏನು ಕೇಳೋಣ. ಮೆನಿ ಟೈಮ್ಸ್ ಇಂಟರ್ವ್ಯೂ ಅಲ್ಲಿ ಕೇಳಿರ್ತಾರೆ, ಏನು ಫ್ರೋಸನ್ ಸೆಟ್ ಅಂದ್ರೆ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ ಮೈ ಫ್ರೋಸನ್ ಸೆಟ್ ಅಂತ ಕ್ರಿಯೇಟ್ ಮಾಡ್ತೀನಿ. ಏನು, ಬೈ ಯೂಸಿಂಗ್ ಫ್ರೋಸನ್ ಸೆಟ್ ಅಂತ ಹೇಳಿ ನಮ್ಮ ಹತ್ರ ಒಂದು ಮೆಥಡ್ ಇದೆ ಫ್ರೋಸನ್ ಸೆಟ್ ಅಂತ. ಸೊ ಅದ್ರ ಒಳಗೆ ಒಂದು ಎಲಿಮೆಂಟ್ಸ್ ಪಾಸ್ ಮಾಡ್ತೀನಿ 11, 22, 33 ಅಂತ ಹೇಳಿ. ಓಕೆ, ಸೊ ಇದು ನನ್ನ ಫ್ರೋಸನ್ ಸೆಟ್. ನಾನು ಈಗ ಪ್ರಿಂಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೋಸನ್ ಸೆಟ್ನ. ಓಕೆ, ಸೊ ಇದು ವೆರಿ ರೇರ್ ಕೇಳೋದು, ಸಪೋಸ್ ಕೇಳಿದ್ರೆ ನಿಮ್ಗೆ ಐಡಿಯಾ ಇರಬೇಕು. ಸೊ ಇಟ್ಸ್ ಕೈಂಡ್ ಆಫ್ ಎ ಬೋನಸ್ ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆ, ಸೊ ನಾವು ಲೆಟ್ಸ್ ಟ್ರೈ ಟು ರನ್ ದಿಸ್. ನೋಡಿ ಇದು ಫ್ರೋಸನ್ ಸೆಟ್ ಪ್ರಿಂಟ್ ಆಗ್ತಿದೆ ಅಲ್ಲ, 11, 22 and 33. ಸೊ ಈಗ ನಾನು ಹೊಸ ಎಲಿಮೆಂಟ್ ಆಡ್ ಮಾಡಬೇಕು, ಯಾವ್ದ್ರಲ್ಲಿ, ಫ್ರೋಸನ್ ಸೆಟ್ ಅಲ್ಲಿ. ನಾನು ಆಡ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದೇ ಒಂದು ಕೈಂಡ್ ಆಫ್ ಥಿಂಗ್. ಓಕೆ, ಇದು ರಿಸ್ಟ್ರಿಕ್ಟ್ ಮಾಡುತ್ತೆ. ಓಕೆ, ಸೆಟ್ ಹೊಸ ಎಲಿಮೆಂಟ್ ಆಡ್ ಮಾಡ್ಕೊಳ್ಳೋಕ್ಕೆ. ಓಕೆ, ನೋಡಿ ಮೈ ಫ್ರೋಸನ್ ಸೆಟ್ ಅಲ್ಲಿ ಡಾಟ್ ಆಡ್ ಅಂತ ಹೇಳ್ಬಿಟ್ಟು ನಾನು 44 ಆಡ್ ಮಾಡಬೇಕು. ಓಕೆ, ಸೊ ಆಡ್ ಮಾಡಿ ನಾನು ಸಪೋಸ್ ಪ್ರಿಂಟ್ ಮಾಡಿದ್ರೆ ಏನು ಫ್ರೋಸನ್ ಸೆಟ್ ಇದೆ ನಂದು, ಅದು ಟ್ರೈ ಟು ಪ್ರಿಂಟ್ ಮಾಡಿದ್ರೆ ಈಗ ಸೊ ನೋಡಿ ನನಗೆ ಎರರ್ ಕೊಡುತ್ತೆ. ಏನಂತ, ಮೈ ಫ್ರೋಸನ್ ಸೆಟ್ ಡಾಟ್ ಆಡ್ ಫ್ರೋಸನ್ ಸೆಟ್ ಆಬ್ಜೆಕ್ಟ್ ಹ್ಯಾಸ್ ನೋ ಆಟ್ರಿಬ್ಯೂಟ್ ಕಾಲ್ಡ್ ಆಡ್ ಅಂತ ಹೇಳಿ. ಸೊ ಇದೇ ಮೇನ್ ಥಿಂಗ್ ನಿಮಗೆ ಗೊತ್ತಿರಬೇಕು. ಓಕೆ, ಅವ್ರು ಪ್ರಶ್ನೆ ಮಾಡ್ತಾರೆ, ಓಕೆ ನಿಮಗೆ ಫ್ರೋಸನ್ ಸೆಟ್ಟಲ್ಲಿ ಎಲಿಮೆಂಟ್ಸ್ ಆ್ಯಡ್ ಮಾಡೋಕ್ಕಾಗತ್ತಾ, ನೀವು ಇಲ್ಲ ಅಂತ ಹೇಳ್ಬೇಕು ಡೈರೆಕ್ಟಾಗಿ. ನಾರ್ಮಲ್ ಸೆಟ್ಟಲ್ಲಿ ನಾವು ಎಲಿಮೆಂಟ್ಸ್ ಆ್ಯಡ್ ಮಾಡ್ಬೋದು,
ಅಷ್ಟೇ ಡಿಫ್ರೆನ್ಸ್ ನಾರ್ಮಲ್ ಸೆಟ್ ಮತ್ತೆ ಫ್ರೋಸನ್ ಸೆಟ್ಗೆ. ಓಕೆ, ಫ್ರೋಸನ್ ಸೆಟ್ ಬಂದ್ಬಿಟ್ಟು ಇಮ್ಯೂಟೇಬಲ್, ನಾರ್ಮಲ್ ಸೆಟ್ ಬಂದ್ಬಿಟ್ಟು ಅದು ಮ್ಯೂಟೇಬಲ್. ಓಕೆ, ಸೊ ಫೈನ್. ಸೊ ನಾವು ಲೆಟ್ಸ್ ಸಿ ಹೌ ಟು ರಿಮೂವ್ ದಿ ಎಲಿಮೆಂಟ್ ಫ್ರಮ್ ಸೆಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರೀತೀನಿ. ಓಕೆ, ಈ ಸೆಟ್ ಇಂದ ನಾನು 200 ರಿಮೂವ್ ಮಾಡಬೇಕು. ಹೇಗೆ ರಿಮೂವ್ ಮಾಡ್ಬೋದು? ಸೊ ಎಸ್ ಡಾಟ್ ರಿಮೂವ್ ಅಂತ ಕೊಟ್ಬಿಟ್ಟು ಏನ್ ರಿಮೂವ್ 200 ನ ರಿಮೂವ್ ಮಾಡಬೇಕು. ಓಕೆ, ಸೊ ಸೇವ್ ಮಾಡ್ಬಿಟ್ಟು ನಾನು ರನ್ ಮಾಡ್ತೀನಿ. ಓಕೆ, ರನ್ ಮಾಡ್ತೀನಿ ನೋಡಿ. ಸಾರಿ, ನಾನು ಪ್ರಿಂಟ್ ಮಾಡಿಲ್ಲ, ಬೈ ಬೈ. ಓಕೆ, ಪ್ರಿಂಟ್ ಎಸ್ ಅಂತ ಕೊಡ್ತೀನಿ. ಈಗ ನೋಡಿ ರಿಮೂವ್ ಆಗತ್ತಾ? ನೋಡಿ ರಿಮೂವ್ ಆಯಿತು, 200 ರಿಮೂವ್ ಆಯಿತು, ರೈಟ್. ಸೊ ಫಾರ್ ಎಕ್ಸಾಂಪಲ್ ನಾನು 10 ರಿಮೂವ್ ಮಾಡ್ತೀನಿ. ಡು ಯು ಥಿಂಕ್ 10 ಇದೆಯಾ ನಮ್ಮ ಸೆಟ್ಟಲ್ಲಿ? ಇಲ್ಲ ತಾನೆ. ಸೊ ನಾನು 10 ರಿಮೂವ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಓಕೆ, ನಾನು 10 ರಿಮೂವ್ ಮಾಡ್ತೀನಿ ನಮ್ಮ ಹತ್ರ ಈ ಸೆಟ್ಟಲ್ಲಿ. ಓಕೆ, ಸೊ ನಾನು ಟ್ರೈ ಟು ಪ್ರಿಂಟ್ ಎಸ್ ಮಾಡಿದರೆ ಸೊ ಏನಂತ ಬರುತ್ತೆ, ನನಗೆ ಎರರ್ ಬರುತ್ತೆ, ರೈಟ್. ನೋಡಿ ಇಲ್ಲಿ ರಿಮೂವ್ ಕೀ ಎರರ್ ಬರ್ತಿದೆ, ಈ 10 ಅನ್ನೋದು ಇಲ್ಲೇ ಇಲ್ಲಪ್ಪ ಸೆಟ್ಟಲ್ಲಿ ಅಂತ. ಸೊ ಬೇಸಿಕಲಿ ಏನಾಗುತ್ತೆ, ಇಟ್ ರೈಸ್ ದಿ ಎರರ್ ಯಾಕೆ? ಇಫ್ ನಾಟ್ ಫೌಂಡ್, ಇದು ಸಿಕ್ಕಿಲ್ಲ ಅಂದ್ರೆ ಅದು ಎರರ್ ಥ್ರೋ ಮಾಡುತ್ತೆ. ಸೊ ಇದನ್ನ ಹ್ಯಾಂಡಲ್ ಹೇಗೆ ಮಾಡೋದಂದ್ರೆ, ನಾವು ಇನ್ಸ್ಟೆಡ್ ಆಫ್ ರಿಮೂವ್ ನಾನು ಡಿಸ್ಕಾರ್ಡ್ ಯೂಸ್ ಮಾಡ್ತೀನಿ. ಡಿಸ್ಕಾರ್ಡ್ 10 ಅಂತ. ಓಕೆ, ಸೊ 10 ನನ್ನ ಹತ್ರ ಇಲ್ಲ. ಓಕೆ, ಸೊ ಹಾಗಾದ್ರೂ ಟ್ರೈ ಟು ರಿಮೂವ್ ಮಾಡ್ತೀನಿ. ಈಗ ಪ್ರಿಂಟ್ ಎಸ್ ಅಂತ ಕೊಟ್ಟಿದ ತಕ್ಷಣನೇ ನೋಡಿ ಏನಂತ ಬರುತ್ತೆ. ಸೊ ಎಂಟರ್ ಮಾಡ್ತೀನಿ. ನೋಡಿ ಈ ಒಂದು 10 ಇಲ್ಲ, ಎರರ್ ಏನು ಥ್ರೋ ಮಾಡ್ತಿಲ್ಲ ತಾನೆ. ಸೊ ಸೇಫರ್ ಸೈಡ್ ಅಲ್ಲಿ ಯೂಸ್ ಡಿಸ್ಕಾರ್ಡ್ ಇನ್ಸ್ಟೆಡ್ ಆಫ್ ರಿಮೂವ್. ಓಕೆ, ಇನ್ಸ್ಟೆಡ್ ಆಫ್ ರಿಮೂವ್ ನಾವು ಡಿಸ್ಕಾರ್ಡ್ ಯೂಸ್ ಮಾಡಬೇಕು. ಯಾಕಂದ್ರೆ ಅದು ಎರರ್ ಥ್ರೋ ಮಾಡಲ್ಲ. ಇವೊಂದು ಇಫ್ ಎಲಿಮೆಂಟ್ ನಾಟ್ ಫೌಂಡ್ ಇಟ್ ಡಸಂಟ್ ಥ್ರೋ ಅನ್ ಎರರ್. ಓಕೆ, ಏನೇನು ಇಂಟರ್ವ್ಯೂ ಕ್ವಶನ್ ಅದು. ಓಕೆ, ನೆಕ್ಸ್ಟ್ ನೋಡೋಣ. ಎಸ್ ಡಾಟ್ ಪಾಪ್ ಬೇಸಿಕಲಿ ಲಾಸ್ಟ್ ಎಲಿಮೆಂಟ್ ನ ರಿಮೂವ್ ಮಾಡುತ್ತೆ. ಟ್ರೈ ಟು ಪ್ರಿಂಟ್ ದಟ್ ಒನ್ ಅಗೇನ್. ನಾನು ನೋಡಿ ರನ್ ಮಾಡ್ತೀನಿ, ಲಾಸ್ಟ್ ಎಲಿಮೆಂಟ್ ರಿಮೂವ್ ಆಗಿದೆ. ನನ್ಗೆ ಗೊತ್ತು ಅದು ಅನ್ಆರ್ಡರ್ಡ್ ಮ್ಯಾನರ್ ಅಲ್ಲಿ ಸೇವ್ ಆಗಿರುತ್ತೆ. ಯಾವ ಎಲಿಮೆಂಟ್ ರಿಮೂವ್ ಆಗೋದು ಗೊತ್ತಿಲ್ಲ, ಬಟ್ ಇಟ್ ಬೇಸಿಕಲಿ ರಿಮೂವ್ ಸಮ್ ಎಲಿಮೆಂಟ್ಸ್. ಓಕೆ, ಲಾಸ್ಟ್ ಎಲಿಮೆಂಟ್ ರಿಮೂವ್ ಮಾಡುತ್ತೆ. ಪಾಪ್ ಇದೆ. ಸೊ ನೆಕ್ಸ್ಟ್ ಇದೆ ಕ್ಲಿಯರ್ ಅಂತ ಹೇಳಿ. ಕ್ಲಿಯರ್ ಏನ್ ಮಾಡುತ್ತೆ, ಎಲ್ಲ ಎಲಿಮೆಂಟ್ ಸೆಟ್ ಅಲ್ಲಿ ಇರುವಂತ ಎಲ್ಲ ಎಲಿಮೆಂಟ್ಸ್ ನ ಕ್ಲಿಯರ್ ಮಾಡಿಬಿಡುತ್ತೆ. ಓಕೆ, ಎಸ್. ಸೊ ಲೆಟ್ಸ್ ಸಿ. ಸೊ ರನ್ ಮಾಡ್ತೀನಿ, ಎಲ್ಲ ಎಲಿಮೆಂಟ್ಸ್ ನ ಕ್ಲಿಯರ್ ಮಾಡಿಬಿಟ್ಟು ಎಂಟಿ ಸೆಟ್ ಇಟ್ಟಿದೆ. ಓಕೆ, ಸೊ ಫೈನಲಿ ನಾವು ಏನು ಲೆನ್ ಮಿನ್ ಮತ್ತೆ ಮ್ಯಾಕ್ಸ್ ಅಂತ ನೋಡೋಣ. ಫೈನ್. ಓಕೆ, ಸೊ ಲೆನ್ ಫಂಕ್ಷನ್ ಅಂದ್ರೆ ಏನು? ಟೋಟಲ್ 1 2 3 4 5 ಎಲಿಮೆಂಟ್ಸ್ ಇದೆ. ಸೊ ಪ್ರಿಂಟ್ ಆಫ್ ಲೆನ್ ಆಫ್ ಎಸ್ ಅಂತ ಬರೀತೀನಿ. ಓಕೆ, ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? 5 ಎಲಿಮೆಂಟ್ಸ್ ಇದೆ. ನೋಡಿ 5 ಅಂತ ಪ್ರಿಂಟ್ ಆಯ್ತು. ಸೊ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು, ಮಿನಿಮಮ್ ಎಲಿಮೆಂಟ್ ಯಾವುದು? ಸೊ ಮಿನ್ ಅಂತ ಕೊಟ್ರೆ ನನ್ಗೆ ಗೊತ್ತು 5 ಅನ್ಕೊಂತೀನಿ, ರೈಟ್. ಮಿನಿಮಮ್ ಎಲಿಮೆಂಟ್ 5. ಓಕೆ, ಮ್ಯಾಕ್ಸ್ ನೋಡೋಣ. ಮ್ಯಾಕ್ಸ್ ಎಲಿಮೆಂಟ್ ಅದು. ಓಕೆ, ನೋಡಿ ಮ್ಯಾಕ್ಸಿಮಮ್ ಎಲಿಮೆಂಟ್ 200. ಸಮ್ ಅಂತ ನೋಡೋಣ ಎಷ್ಟಾಗುತ್ತೆ ಸಮ್. ಎಲ್ಲ ಆ್ಯಡ್ ಮಾಡಿದರೆ 318 ಬಂತಿದೆ. ಓಕೆ, ಮತ್ತೆ ಸಮ್. ಸೊ ಇದೊಂದು ಬಿಲ್ಟ್ ಇನ್ ಪ್ರಾಪರ್ಟಿ ಇದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಡಿಕ್ಷನರೀಸ್ ಓದೋಣ. ಓಕೆ, ಥ್ಯಾಂಕ್ ಯು.